ನಮಸ್ಕಾರ, ನನ್ನ ಹೆಸರು ಮುಕೇಶ್ ಮತ್ತು ನಾನು ನಿಮ್ಮಂತೆ ಒಬ್ಬ ಮೂವಿಂಗ್ ಡ್ರೈವರ್. ನಾನು ನಿಮ್ಮನ್ನು ನನ್ನ ಡ್ರೈವರ್ ಟ್ರೈನಿಂಗ್ ವಿಡಿಯೋಗೆ ಸ್ವಾಗತಿಸುತ್ತಿದ್ದೇನೆ. ಈ ವಿಡಿಯೋದ ಮೂಲಕ ನಾನು ನಿಮಗೆ ಒಂದು ಡ್ರೈವರ್ ದಿನಚರಿಯ ಬಗ್ಗೆ ಹೇಳಲು ಹೋಗುತ್ತಿದ್ದೇನೆ. ಬನ್ನಿ ನಾವು ಪ್ರಾರಂಭಿಸೋಣ. ಮೂವಿಂಗ್ ಜೊತೆ ಕೆಲಸ ಮಾಡೋ ಪ್ರತಿ ಡ್ರೈವರ್ಗಳು ತಮ್ಮ ದಿನದ ಆರಂಭವನ್ನು ಮೂವಿಂಗ್ ಡ್ರೈವರ್ ಅಪ್ಲಿಕೇಶನ್ನಲ್ಲಿ ಅಟೆಂಡೆನ್ಸ್ ಹಾಕುವುದರಿಂದ ಆರಂಭಿಸುತ್ತಾರೆ. ಇದು ಕಂಪನಿಗೆ ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ನೀವು ಇಂದು ವಾಹನ ಓಡಿಸಲು ಮೂವಿಂಗ್ ಹಬ್ಗೆ ಬಂದಿದ್ದೀರಿ, ಹಾಗಾಗಿ ನಾನು ಇದಕ್ಕೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನು ನಿಮಗೆ ನೀಡುತ್ತೇನೆ. ಅಟೆಂಡೆನ್ಸ್ ಹಾಕಿದ ನಂತರ ನೀವು ಯಾವ ಕ್ಲೈಂಟ್ಗೆ ಮತ್ತು ಯಾವ ವಾಹನದಲ್ಲಿ ಹೋಗುತ್ತಿದ್ದೀರಿ ಎಂದು ತಿಳಿಸಬೇಕು. ನೀವು ಯಾವ ಕ್ಲೈಂಟ್ಗೆ ಹೋಗಬೇಕು ಎಂದು ತಿಳಿದುಕೊಳ್ಳುವಿರಿ. ಇದು ನಿಮ್ಮ ಸೂಪರ್ವೈಸರ್ನಿಂದ ದೊರೆಯುತ್ತದೆ ಮತ್ತು ನೀವು ಈ ಕ್ಲೈಂಟ್ ಅನ್ನು ನಿಮ್ಮ ಅಪ್ಲಿಕೇಶನ್ನಲ್ಲಿ ಆಯ್ಕೆ ಮಾಡಬೇಕು. ವಾಹನವನ್ನು ಆಯ್ಕೆ ಮಾಡಲು ನೀವು ನಿಮ್ಮ ಕ್ಯಾಮೆರಾ ಬಳಸಿ ಕಾರಿನ ಸಂಖ್ಯೆ ಪ್ಲೇಟ್ ಅನ್ನು ಸ್ಕ್ಯಾನ್ ಮಾಡಬೇಕು. ಅದಾದ ನಂತರ ನೀವು ವಾಹನವನ್ನು ತೆಗೆದುಕೊಂಡು ಹೋಗಬಹುದು. ಕ್ಲೈಂಟ್ನ ಹಬ್ಗೆ ತಲುಪಿದ ನಂತರ ನೀವು ಮೊದಲನೆಯದಾಗಿ ನಿಮ್ಮ ಅಪ್ಲಿಕೇಶನ್ನಲ್ಲಿ ಚೆಕ್ ಇನ್ ಮಾಡಬೇಕು. ಅಪ್ಲಿಕೇಶನ್ ನಿಮಗೆ ಚೆಕ್ ಇನ್ ಮಾಡಲು ಮಾತ್ರ ಅವಕಾಶ ನೀಡುತ್ತದೆ, ನೀವು ಕ್ಲೈಂಟ್ನ ಸ್ಥಳದಲ್ಲಿದ್ದರೆ. ಇದಕ್ಕಾಗಿ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ನ ಮ್ಯಾಪ್ಸ್ ಮೂಲಕ ಸ್ಥಳವನ್ನು ಪರಿಶೀಲಿಸುತ್ತದೆ. ನಿಮಗೆ ಟ್ರಿಪ್ ಶೀಟ್ ನೀಡಲಾಗಿದೆ ಎಂದರೆ ನೀವು ಅದರಲ್ಲಿ ವಿವರಗಳನ್ನು ನಮೂದಿಸಿ ಕ್ಲೈಂಟ್ನ ಸೂಪರ್ವೈಸರ್ ಅಥವಾ ಗಾರ್ಡ್ನಿಂದ ಸಹಿ ಪಡೆದುಕೊಳ್ಳಬೇಕು. ನಿಮ್ಮ ದಿನಾಂತ್ಯವು ಅಪ್ಲಿಕೇಶನ್ನಲ್ಲಿ ಚೆಕ್ ಔಟ್ ಮಾಡುವ ಮೂಲಕ ಮುಗಿಯುತ್ತದೆ. ಇದು ನೀವು ಎಷ್ಟು ಆರ್ಡರ್ಗಳನ್ನು ಡೆಲಿವರ್ ಮಾಡಿದ್ದಾರೆಂದು ಕೇಳುತ್ತದೆ. ನೀವು ಅದನ್ನು ಸರಿಯಾಗಿ ನಮೂದಿಸಬೇಕಾದುದು. ನೀವು ಟ್ರಿಪ್ ಶೀಟ್ ಪಡೆದಿದ್ದರೆ ನೀವು ಚೆಕ್ಔಟ್ ಮಾಡುವಾಗ ಅದರ ಫೋಟೋ ತೆಗೆದು ಅಪ್ಲಿಕೇಶನ್ಗೆ ಅಪ್ಲೋಡ್ ಮಾಡಬೇಕಾಗುತ್ತದೆ. ಈ ಸಣ್ಣ ಸಣ್ಣ ವಿವರಗಳನ್ನು ಗಮನಿಸಿಕೊಂಡು ನಾನು ಮೂವಿಂಗ್ ಜೊತೆ ಕಳೆದ 2 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ, ಏಕೆಂದರೆ ನನಗೆ ಪೂರ್ಣವಾದ ಮತ್ತು ಸಮಯಕ್ಕಿಂತ ಮುಂಚೆ ಪಾವತಿಯನ್ನು ದೊರಕುತ್ತದೆ. ನಾನು ಇಷ್ಟೇ ಸಮಯದಲ್ಲಿ ಡ್ರೈವರ್ ವಾಲೆಟ್ ಪರಿಶೀಲಿಸುವ ಮೂಲಕ ಪ್ರತಿದಿನವೂ ಮತ್ತು ಮಾಸಿಕ ಪಾವತಿಯನ್ನು ಪಡೆಯುತ್ತೇನೆ. ನಾನು ವಾಹನದ ಬಗ್ಗೆ ಸಹ ಗಮನವನ್ನು ಇಡುವುದರಿಂದ ನಾನು ಮೂವಿಂಗ್ನಲ್ಲಿ ಇಷ್ಟು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ. ವಿಡಿಯೋವನ್ನು ನೋಡಿ ಧನ್ಯವಾದಗಳು.